ಇವತ್ತು ಮೆಣಸು ಜೀರಿಗೆ ಬೇಳೆ ಹಾಕಿ ಒಂದು ಒಳ್ಳೆ ರಸಮ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ ಬೇಳೆನ ಚೆನ್ನಾಗಿ ತೊಳೆದು ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಅದನ್ನು ಕುದೀತಾ ಇರೋ ನೀರಿಗೆ ಹಾಕ್ಕೊಂಡು 1 ಡ್ರಾಪ್ ಎಣ್ಣೆ ಹಾಕಿ ಚೆನ್ನಾಗಿ ಒಂದು 2ರಿಂದ 3 ವಿಷಲ್ ಕೂಗಿಸ್ಕೋಬೇಕು. ಬೇಳೆ ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ಈ ಕಡೆ 1 ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನ್ ಮೆಣಸು ಇಷ್ಟನ್ನು ತೊಗೊಂಡು ಸ್ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಲಿ ಹಾಕಿ ರಫಾಗಿ ಪುಡಿ ಮಾಡಿ ಇಟ್ಕೋಬೇಕಾಗುತ್ತೆ. ತೀರ ನೈಸಾಗಿ ಮಾಡ್ಕೋಬಾರ್ದು, ರಫಾಗಿ ಮಾಡ್ಕೋತೀನಿ ನಾನು. ಈ ಕಡೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಎಲ್ಜಿ, ಇಂಗು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು 4ರಿಂದ 5 ಒಣಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕಿ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಟಿಪ್ ಏನು ಅಂದರೆ ಬಿಸಿನೀರು ಹುಣಸೆಹಣ್ಣು ಹಾಕ್ಬಿಟ್ರೆ ಬೇಗ ರಸ ಬಿಡುತ್ತೆ ಮತ್ತು ಚೆನ್ನಾಗಿ ರಸ ಬಿಡುತ್ತೆ. ಅದನ್ನು ನಾನು ಬೇಳೆ ಬೇಯಿಸುವಾಗಲೇ ಬಿಸಿನೀರಿಗೆ ಹಾಕಿ ಇಟ್ಬಿಟ್ಟಿದ್ದೆ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ. ಆ ನೀರನ್ನ ಚೆನ್ನಾಗಿ ಇಲ್ಲಿ ಎಂಟ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಅಗತ್ಯಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ಬಿಸಿನೀರನ್ನ ಸೇರಿಸ್ಕೋಬೋದು. ಸೇರಿಸ್ಕೊಂಡು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಯಾವುದೇ ಅಡುಗೆ ಆದರೂ ಅಷ್ಟೇ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಅಂಶ ಕರೆಕ್ಟಾಗಿದ್ದರೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದ್ಮೇಲೆ ಈ ಕಡೆ ಬೇಯಿಸ್ಕೊಂಡಿರ್ತೀವಲ್ಪ ಬೇಳೆ, ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು 10 ನಿಮಿಷ. ಇದಕ್ಕೆ ಮಧ್ಯೆ ದುಡ್ಡೇ ಎಲ್ಲ ಅಲ್ಲ, ಅದು ದುಡ್ಡಿಲ್ಲದೆ ಖಂಡಿತ ಜೀವನ ಇಲ್ಲ ರೀ. ಅದಕ್ಕೋಸ್ಕರ ವೈರಾಗಿಗಳ ಥರ ಏನೋ ಒಂದು ಮಾತುಗಳನ್ನ ಸುಮ್ಮನೆ ಆಡೋ ಬದಲು ನಾವು ಜೀವನದಲ್ಲಿ ಒಂದಷ್ಟು ಪಾಲಿಸಿನ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ಕೊಂಬಂದರೆ ನಮ್ಮ ರಿಟೈರ್ಮೆಂಟ್ ಲೈಫು ಚೆನ್ನಾಗಿ ಲೀಡ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಆರ್ಟಿಕಲ್ನ ಓದಿದ್ದೆ ಇತ್ತೀಚೆಗೆ ನಾನು. ಅದನ್ನು ನಂದು ಡೇ ವಿತ್ ಅನ್ನೋಂಥ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ನ. ನೀವು ಫ್ರೀ ಆಗಿದ್ದಾಗ ವಿಸಿಟ್ ಮಾಡಿ ಆ ವಿಡಿಯೋ ನೋಡಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ತುಂಬ ಯೂಸ್ ಆಗುತ್ತೆ ರೀ ಆ ಥರದ್ದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ. ಈ ಕಡೆ ಬೇಳೆ ಎಲ್ಲ ಕುದ್ಮೇಲೆ ಉಪ್ಪು ಹಾಕಿ ಸ್ಟವ್ ಆಫ್ ಮಾಡಿಬಿಟ್ಟು ಮೆಣಸು ಜೀರಿಗೆ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮುಚ್ಚಿಟ್ಬಿಟ್ರೆ ಒಳ್ಳೆ ರಸಮ್ ರೆಡಿ ಆಗುತ್ತೆ.